ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ದುರಂತವೆಂದರೆ ತಾಯಿ ಮತ್ತು ತಂದೆ ಮಕ್ಕಳ ಅಂಕದ ಬಗ್ಗೆ ಹೆಚ್ಚು ಆಸಕ್ತರಾಗಿರುತ್ತಾರೆ. ಮಕ್ಕಳಲ್ಲಿ ಅನೇಕ ಗುಣಗಳಿರುತ್ತವೆ, ಬೇರೆ ಗುಣಗಳ ಬಗ್ಗೆ ಗಮನ ಕೊಡುವುದಿಲ್ಲ. ಕನ್ನಡದಲ್ಲಿ ಪ್ರಸಿದ್ಧ ಗಾದೆ ಮಾತಿದೆ, ಔಷಧಿಗೆ ಬಾರದ ಗಿಡವಿಲ್ಲ ಮತ್ತು ಗುಣವಿಲ್ಲದ ಮನುಷ್ಯನಿಲ್ಲ ಅಂತ. ಹೀಗಿದ್ದಾಗ ಮಕ್ಕಳಲ್ಲಿ ಯಾವುದೋ ಒಂದು ಉತ್ತಮ ಗುಣ, ದುಡಿಯುವುದು, ಕತೆ ಹೇಳುವುದು, ಹಾಡು ಹೇಳುವುದು, ಚಿತ್ರ ಬರೆಯುವುದು, ಆಟ ಆಡುವುದರಲ್ಲಿ ನೈಪುಣ್ಯತೆ ತೋರುವುದು, ಹೀಗೆ ನೂರಾರು ಉತ್ತಮ ಗುಣಗಳಲ್ಲಿ ಯಾವುದಾದರೂ ಒಂದು ಗುಣ ಇದ್ದೇ ಇರುತ್ತದೆ. ಮೂಕ ಮಕ್ಕಳಲ್ಲಿಯೂ ಸಹ ಉತ್ತಮ ಗುಣವನ್ನು ನಾನು ಕಂಡಿದ್ದೇನೆ. ಕಲಬುರಗಿಯ ಒಂದು ಬುದ್ಧಿಮಾಂದ್ಯ ಶಾಲೆ ನಡೆಸ್ತಕ್ಕಂಥ ಪರಿವರ್ತನಾ ಸಂಸ್ಥೆಯ ತಂದೆ ತಾಯಂದಿರು ತನ್ನ ಒಬ್ಬ ಮೂಕ ಮಗಳ, ಬುದ್ಧಿಮಾಂದ್ಯ ಮಗಳ ಬದುಕನ್ನು ಗಮನದಲ್ಲಿಟ್ಟುಕೊಂಡು ಅವಳ ಅಷ್ಟೊತ್ತು ಮಟ್ಟಿಗೆ ತಂದೆ ತಾಯಿಯ ಮೇಲೆ ಪರಿಣಾಮ ಬೀರಿದ್ದರೆಂದರೆ ಇವತ್ತು ಅವಳಿಗಾಗಿ, ಒಂದು ಬುದ್ಧಿಮಾಂದ್ಯ ಮಕ್ಕಳಿಗಾಗಿಯೇ ಶಾಲೆಯನ್ನು ತೆರೆದಿದ್ದಾರೆ ಮತ್ತು ಸಹಜವಾಗಿ ಪರಿವಾರದಲ್ಲಿ ಬರುವ ಅವಳ ಪಾಲಿನ ಎಲ್ಲ ಆಸ್ತಿಯನ್ನು ಆ ಬುದ್ಧಿಮಾಂದ್ಯ ಮಕ್ಕಳ ಹಿತಕ್ಕಾಗಿಯೇ ಸಮರ್ಪಣೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ಗುಣ ಒಬ್ಬ ಮುಗ್ಧಳಾದಂಥ ಬುದ್ಧಿಮಾಂದ್ಯ ಮಗಳು ತಂದೆ ತಾಯಿಯ ಮೇಲೆ ಪರಿಣಾಮ ಮಾಡಿದಾಗ ಈ ತಂದೆ ತಾಯಿದವರು ಬರೇ ಅಂಕ 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 ಅಂತ ಹೇಳಿ ಇವತ್ತು ನನಗೆ ಗೊತ್ತಿರುವ ಮಟ್ಟಿಗೆ 100ಕ್ಕೆ 90% ಶಾಲೆಗಳು ಮಕ್ಕಳ ಬಹುಮುಖಿ ವಿಕಾಸಕ್ಕೆ ನಡೀತಾ ಇಲ್ಲ. ಅದು ತಂದೆ ತಾಯಂದಿರ ಒತ್ತಡಕ್ಕಾಗಿ ಆಡಳಿತ ಮಂಡಳಿಯ ಒತ್ತಡಕ್ಕಾಗಿ ಶಿಕ್ಷಕರು, ಇದರ ಪರಿಣಾಮವಾಗಿ ಎಲ್ಲರೂ ಅಂಕಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ. ಮಕ್ಕಳಲ್ಲಿರುವ ಇನ್ನಿತರ ಅಸಾಧಾರಣ ಪ್ರತಿಭೆಗಳನ್ನು ಕೊಲೆ ಮಾಡುತ್ತಿದ್ದಾರೆ. ನಿಮಗೆ ಅಂಕ ಬೇಕಾದರೂ ಸಹ ಮಕ್ಕಳ ಪ್ರೀತಿಯ ಪ್ರತಿಭೆಗೆ, ಬೆಳವಣಿಗೆಗೆ, ಉತ್ಕರ್ಷಕ್ಕೆ ಪ್ರೇರಣೆ ಕೊಡಿ. ಅದರ ಜೊತೆಯಲ್ಲಿ ಮಗು, ನೀನು ಇದರಲ್ಲಿ ಜಗತ್ಪ್ರಸಿದ್ಧನಾಗಬೇಕಾದರೆ ಕನಿಷ್ಠ 10th BA ಓದಿದಾಗ ನೀನು ದೇಶದ ಪ್ರಸಿದ್ಧ ವ್ಯಕ್ತಿ ಆಗ್ತಿ, ನಿನ್ನ ಕಲೆಗೆ ಬೆಲೆ ಬರುತ್ತದೆ. ಅದಕ್ಕಾದರೂ ನೀನು ಇದನ್ನು ಓದಬೇಕು ಅನ್ನುವ ದಾಟಿಯಲ್ಲಿ ಶಿಕ್ಷಕರು, ತಂದೆ ತಾಯಂದಿರು ಪ್ರಯತ್ನ ಮಾಡಬೇಕು. ಎಲ್ಲಿಯವರೆಗೆ ಈ ಮಾನಸಿಕತೆ ಶಿಕ್ಷಕರಲ್ಲಿ, ತಂದೆ ತಾಯಂದಿರಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಬರೇ ಅಂಕ 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 ಅಂತ ಹೇಳಿ ಒಂದು ರೀತಿ ಮಾನಸಿಕ ರೋಗಿಗಳನ್ನು ನಾವು ನಮ್ಮ ಮಕ್ಕಳನ್ನಾಗಿ ತಯಾರು ಮಾಡ್ತೇವೆ. ಇದರ ಪರಿಣಾಮ ಎಂದೆಂದೂ ನಮ್ಮ ತಾಯಿ ಭಾರತಿಯನ್ನು ಜಗನ್ಮಾತೆ ಆಗುವ ಮಾರ್ಗದಲ್ಲಿ ನಾವೆಲ್ಲರೂ ಕಂಟಕರಾಗಿ ನಿಲ್ತೇವೆ. ನಮ್ಮ ಮಕ್ಕಳ ಭವಿಷ್ಯದ ವಿನಾಶಕ್ಕೆ ನಾವೇ ಕಾರಣರಾಗ್ತೇವೆ. ಇದನ್ನು ಸಮಗ್ರವಾಗಿ ಚಿಂತನೆ ಮಾಡಬೇಕು. ಅದಕ್ಕಾಗಿ ನಾನು ಅನೇಕ ಶಾಲೆಗಳಿಗೆ ಹೋದಾಗ, ಸಭೆಗಳನ್ನು ನಡೆದಾಗ ನಾನು ಶಿಕ್ಷಣ ಸಂಸ್ಥೆಗಳಲ್ಲಿ ವಿನಂತಿ ಮಾಡ್ತೇನೆ, ಪ್ರತಿ ವರ್ಷ ನಿಮ್ಮ ಶಾಲೆಯಲ್ಲಿರುವ 10 ಉತ್ತಮ ಗುಣಗಳ ಮಕ್ಕಳ ಚಿತ್ರಗಳನ್ನು ಹಚ್ಚಿ. ಅದು 1ನೇ ಇರಲಿ, 8ನೇ ಇರಲಿ, 9ನೇ ಇರಲಿ, 10ನೇ ಕ್ಲಾಸ್ನಲ್ಲಿರಲಿ. ಈ ಮಗು ಶುದ್ಧ ಲೇಖನ ಚೆನ್ನಾಗಿ ಬರುತ್ತದೆ, ಈ ಮಗು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರುತ್ತದೆ, ಈ ಮಗು ಆಟದಲ್ಲಿ ಹುಷಾರಿದೆ, ಈ ಮಗು 15 ಆಗಸ್ಟ್ 26 ಜನವರಿ ರಾಜ್ಯೋತ್ಸವ ಬಂದಾಗ ತುಂಬ ಓಡಾಡಿ ಶಾರೀರಿಕ ಕೆಲಸ ಮಾಡೋದರಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿರುತ್ತದೆ. ಈ ಮಗುವಿಗೆ ಗಿಡ ಹಚ್ಚುವುದು, ಸಸಿ ನಡುವುದೆಂದರೆ, ಅದರ ರಕ್ಷಣೆ ಮಾಡುವುದೆಂದರೆ ತುಂಬ ಪ್ರೀತಿ. ಈ ರೀತಿ 10 ಗುಣಗಳಲ್ಲಿ ಒಂದು ಗುಣ ಅಂಕ ಹೆಚ್ಚು ತೆಗೆದುಕೊಳ್ಳುವ ಮಕ್ಕಳನ್ನು ತೋರಿಸಬೇಕು. ಹಾಗಾದಾಗ ಮಾತ್ರ ಮಕ್ಕಳ ಬಹುಮುಖಿ ಪ್ರತಿಭೆ ಅರಳಿ ಮನೆಗೆ ಕೀರ್ತಿಯೂ ಹೆಚ್ಚಾಗುತ್ತದೆ, ನಾಡಿಗೂ ಬೆಳಕಾಗುತ್ತದೆ. ಇದಕ್ಕೆ ಇನ್ನೊಂದು ಸಣ್ಣ ಪ್ರಸಂಗ ನಾನು ಜೋಡಿಸಿಕೊಡುತ್ತೇನೆ. ಕಲಬುರಗಿಯಲ್ಲಿ SM ಪಂಡಿತ್ ರಂಗಮಂದಿರ ಇದೆ. SM ಪಂಡಿತರು ಓದಿದ್ದು ಕಲಬುರಗಿಯ ನೂತನ ವಿದ್ಯಾಲಯದಲ್ಲಿ. ಒಂದು ದಿವಸ ಶಾಲೆಯ ಚಿತ್ರಕಲಾ ಶಿಕ್ಷಕರು ಮಗುವಿಗೆ ಹೇಳಿದರು, ನೋಡು ಮಗು, ನೀನು ತುಂಬ ಚಿತ್ರವನ್ನು ಬರೆಯುತ್ತಿ, ಒಂದು 4 ಆಣೆ ತೆಗೆದುಕೊಂಡು ಬಾ, ನಿನಗೆ ಡ್ರಾಯಿಂಗ್ ಪರೀಕ್ಷೆಗೆ ಕೂಡಿಸುತ್ತೇನೆ, ನೀನೊಬ್ಬ ಉತ್ತಮ ಚಿತ್ರಕಾರನಾಗುತ್ತಿ ಅಂತ ಹೇಳುತ್ತಾರೆ. ಮಗು ಹೋಗಿ ಅಮ್ಮ ಮತ್ತು ಅಪ್ಪನಿಗೆ ಕೇಳುತ್ತದೆ. ಆವಾಗ ಅಪ್ಪನಿಗೆ
ತಾಯಿಗೆ ಸಿಟ್ಟು ಬರುತ್ತದೆ. ಈ ಮಗುವಿಗೆ ತನ್ನ ಹೆಸರು ಬರಲಿಕ್ಕೆ ಬರೋದಿಲ್ಲ, ಕೂಡಿಸುವ ಕಳಿಸುವ ಲೆಕ್ಕ ಬರೋದಿಲ್ಲ. ಆದರೆ ಈ ಮಗು ಏಕೆ ಇದಕ್ಕೆ ದುಡ್ಡು ಕೇಳಲಿಕ್ಕೆ ಬಂದಿದೆ ಅಂಥೇಳಿ ತಂದೆ ಕೈಯಲ್ಲಿ ಒಂದು ದಂಡವನ್ನು ತೆಗೆದುಕೊಂಡು ಗಂಡ ಹೆಂಡತಿ ತಮ್ಮ ಮಗುವಿಗಾಗಿ ಶಾಲೆಗೆ ಬಂದು ಶಿಕ್ಷಕನನ್ನೇ ಹೊಡೆಯಲಿಕ್ಕೆ ಬರುತ್ತಾರೆ. ಆದರೆ ಆ ಪ್ರಸಂಗ ಮುಗಿದು ಹೋಗುತ್ತದೆ. ಒಂದು ವೇಳೆ ಅಂದು ಆ ಶಿಕ್ಷಕರು ಮಗುವನ್ನು ಚಿತ್ರಕಲೆಗೆ ಪ್ರೇರಣೆ ಕೊಡದೇ ಇದ್ದರೆ ಎಸ್ ಎಂ ಪಂಡಿತರು ರಾಷ್ಟ್ರದ ಶ್ರೇಷ್ಠ ಕಲಾವಿದರಾಗ್ತಿರಲಿಲ್ಲ. ಅನೇಕ ಸಲ ತಂದೆ ತಾಯಿಂದರಿಗೆ ದುಡ್ಡಿನ ಆಸೆ ಇರುತ್ತದೆ. ಆದರೆ ಎಸ್ ಎಂ ಪಂಡಿತರು ಬರೆದ ಚಿತ್ರ ಎಷ್ಟು ಮಹತ್ವದ್ದು ಅಂದರೆ, ಇವತ್ತೇನು ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರ ಒಂದೇನು ಸ್ಕೆಚ್ ಇದೆ, ಆ ಸ್ಕೆಚ್ಚಿಗೆ 2 ಸಲ ರೂಪ ಕೊಟ್ಟವರು ಎಸ್ ಎಂ ಪಂಡಿತರು. ಅದಕ್ಕೆ ಅವರು ಪಡೆದಿರತಕ್ಕಂಥ ಹಣ ಅಂದರೆ 20 ಲಕ್ಷ ರೂಪಾಯಿ. 1965ರಲ್ಲಿ, ಅರ್ಥಾತ್ ಇವತ್ತಿಗೆ 60 ವರ್ಷಗಳ ಹಿಂದೆ 20 ಲಕ್ಷ ರೂಪಾಯಿ ಒಂದು ಕಲೆಗೆ ಅವರು ಪಡೆದಿರ್ತಕ್ಕಂಥ ದುಡ್ಡು. ಒಂದು ದುಡ್ಡಿನ ಬೆಲೆ ಪ್ರತಿ 5 ವರ್ಷಕ್ಕೆ 2 ಪಟ್ಟು ಆಗುತ್ತದೆ. ಈಗ 12 ಪಟ್ಟು ಅದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ ಆ ದುಡ್ಡು ಎಷ್ಟಾಗುತ್ತದೆ ಅಂತಂದರೆ, ಬಹುಶಃ ನಾವು ಇಡೀ ಜೀವನದಲ್ಲಿ ಅಷ್ಟು ದುಡ್ಡು ಗಳಿಸಲಿಕ್ಕಾಗೋದಿಲ್ಲ. ಹಾಗೆಯೇ ಸಂಗೀತ ಇದೆ, ಪೇಂಟಿಂಗ್ಸ್ ಇದೆ, ಮುಂತಾದವುಗಳಿವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ತಂದೆ ತಾಯಿಂದಿರಲ್ಲಿ ಮತ್ತು ಶಾಲಾ ಶಿಕ್ಷಕರಲ್ಲಿ, ಆಡಳಿತ ಮಂಡಳಿಯಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ. ಮಕ್ಕಳಲ್ಲಿರುವ ವಿಶಿಷ್ಟ ಗುಣಗಳನ್ನು ಕೊಲೆ ಮಾಡಬೇಡಿ. ಅವುಗಳಿಗೆ ಪ್ರೋತ್ಸಾಹನ ನೀಡಿ ಆ ಕಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲಿಕ್ಕೆ ನೀನು ಅಭ್ಯಾಸದಲ್ಲಿಯೂ ಚೆನ್ನಾಗಿ ಮಾಡಬೇಕು ಅನ್ನುವ ತಮ್ಮ ವಿಷಯದ ಕಡೆಗೂ ಗಮನ ಕೊಡುವಂತೆ ವಿನಂತಿ ಮಾಡಿದರೆ ಮಗು ಇನ್ನೂ ತುಂಬ ವಿಕಸಿತವಾಗುತ್ತದೆ. ಇದು ನನ್ನ ಆಸೆ. ಅದೇ ತಾಯಿ ಭಾರತಿಗೆ ಬೇಕಾಗಿರುವುದು.